ನೀನಾದೇನ ಸೀರಿಯಲ್ ಸಾಕ್ಷಿಯ ನಾಟಕಕ್ಕೆ ಶಾಪ ಹಾಕುತ್ತಿರುವ ವೇದ ವಿಕ್ರಮ್ ಫ್ಯಾನ್ಸ್. ಸ್ಟಾರ್ ಸುವರ್ಣದಲ್ಲಿ ನೀನಾದೇನ ಧಾರಾವಾಹಿ ಈಗಂತೂ ಎಲ್ಲರಿಗೂ ಇಷ್ಟವಾಗುತ್ತಿದೆ. ವೇದ ಹಾಗೂ ವಿಕ್ರಮ್ ಒಂದಾಗಿರುವುದಕ್ಕೆ ಇದಕ್ಕೆಲ್ಲ ಕಾರಣ ಪ್ರಣಯ ಪಕ್ಷಿಗಳಂತೆ ಊರೂರು ಸುತ್ತಾಡುತ್ತಿದ್ದಾರೆ. ಆದರೆ ಈ ಓಟಾಟ, ಈ ಒಡನಾಟ ಎಲ್ಲವೂ ಮೊದಲೇ ಆಗಬೇಕಾಗಿತ್ತು. ಈಗ ಕಾಲ ಮಿಂಚಿದೆ. ವಿಕ್ರಮ್ಗೆ ಮತ್ತೊಂದು ಮದುವೆ ಫಿಕ್ಸ್ ಆಗಿದೆ. ಯಾವುದೇ ಕಾರಣಕ್ಕೆ ವೇದ ಹಾಗೂ ವಿಕ್ರಮ್ ದೂರವಾದ ಮೇಲೆ ಜಯ ಸಾಕ್ಷಿ ಮನೆಗೆ ಹೋಗಿ ಹೆಣ್ಣು ಕೇಳಿ ಬಂದಿದ್ದಾರೆ. ಮೊದಲೇ ವಿಕ್ರಮ್ ಎಂದರೆ ಪ್ರಾಣ ಬಿಡುತ್ತಿದ್ದ ಸಾಕ್ಷಿ ಮದುವೆಯನ್ನು ಬೇಗ ಮಾಡಿಕೊಳ್ಳಲು ಪ್ಲಾನ್ ಮಾಡಿದ್ದಾಳೆ. ಆದರೆ ಈಗ ವಿಕ್ರಮ್ ಮನಸ್ಸು ವೇದಳ ಕಡೆಗೆ ಒಲಿದೆ. ಇದಕ್ಕಿಂತ ಸಾಕ್ಷಿ ನಾಟಕಗಳ ಸರಮಾಲೆಯನ್ನು ಶುರು ಮಾಡಿದ್ದಾಳೆ. ಸಂತಸದಲ್ಲಿರುವ ವಿಕ್ರಮ್ ವೇದ ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವೇನು ಎಂಬಂತೆ ಆಗಿದೆ. ವಿಕ್ರಮ್ ವೇದ ಬದುಕು. ವೇದಕ್ಕೆ ಎಲ್ಲದನ್ನು ಕಾಂಪ್ರಮೈಸ್ ಆಗಿದ್ದಾದರೂ ವಿಕ್ರಮ್ ಹೆಚ್ಚು ತಲೆ ಕೆಡಿಸಿಕೊಂಡಿರಲಿಲ್ಲ. ಆದರೆ ಈಗ ವೇದಾಳಿಂದ ತಾನು ದೂರವಾಗಿ ಇನ್ನೊಬ್ಬಳನ್ನು ಮದುವೆಯಾಗುತ್ತಿದ್ದನ್ನು ಸಮಯದಲ್ಲಿ ವೇದಾಳ ಜೊತೆಗೆ ಪ್ರೀತಿಯಾಗಿದೆ, ಒಡನಾಟವಾಗಲಿ, ಊರೆಲ್ಲ ಸುತ್ತಾಡಿ ದೇವಸ್ಥಾನಕ್ಕೆ ಓಡೋಡಿ ಖುಷಿಯಾಗಿದ್ದಾರೆ. ಇಬ್ಬರ ಲೋಕದಲ್ಲಿ ಇಬ್ಬರು ಸಂತೋಷವಾಗಿದ್ದಾರೆ. ವಿಕ್ರಮ್ ಮನಸ್ಸಿನ ಪ್ರೀತಿ ಹೊರಕ್ಕೆ ವೇದ ಹಾಗೂ ವಿಕ್ರಮ್ ಮಾತನಾಡುವಾಗ ಸಾಕ್ಷಿಯ ವಿಚಾರವು ಬಂದಿದೆ. ಸಾಕ್ಷಿ ಮಾತಿಗೆ ನೀನು ತಡಿಸಿಕೊಳ್ಳಬೇಡ, ಬೇತಾಳ ಎಂದಿದ್ದಾಳು. ಆಗ ವೇದ ಯಾರಿಗಾದರೂ ತಮ್ಮ ಹುಡುಗ ಇನ್ನೊಬ್ಬ ಹುಡುಗಿ ಜೊತೆಗೆ ಓಡಾಡುತ್ತಿದ್ದಾನೆ ಎಂದಾಗ ಕೋಪ ಬರುವುದು ಸಹಜ ಎಂದಿದ್ದಾಳೆ. ಆಗ ವಿಕ್ರಮ್ ಯಾರೋ ಹುಡುಗಿ ಅಲ್ಲ, ನೀನು ನನ್ನ ಹೆಂಡತಿ ಅಂದಿದ್ದಾನೆ. ಹೆಂಡತಿ ಎಂದರೆ ನಾಲಿಗೆ ತುದಿ ಬಂದ ಪದವನ್ನು ಹಾಗೆ ನುಂಗಿಕೊಂಡಿದ್ದಾನೆ. ಆತ್ಮಹತ್ಯೆ ನಾಟಕ ಹೊಡೆದ ಸಾಕ್ಷಿ ಇನ್ನೇನು ವೇದ ಹೊರಡಬೇಕು ಎಂದು ಟಾಟಾ ಬೈ ಬೈ ಹೇಳಿದ್ದರು. ಆದರೆ ಮತ್ತೊಂದು ಟೀ ಕುಡಿಯುವ ಆಸೆಯಾಗಿದೆ. ವಿಕ್ರಮ್ಗೆ ಒಂದು ಟೀ ಎಂದಾಗ ವೇದ ಕೂಡ ಸಂತೋಷದಿಂದ ಒಪ್ಪಿಕೊಂಡಿದ್ದಾಳೆ. ಆದರೆ ಸಮಯಕ್ಕೆ ಅತ್ತಿಗೆ ಫೋನ್ ಬಂದಿದೆ. ರಿಸೀವ್ ಮಾಡಿ ಲೌಡ್ ಸ್ಪೀಕರ್ ಕೇಳಿದಾಗ ಸಾಕ್ಷಿ ಆತ್ಮಹತ್ಯೆ ಪ್ರಯತ್ನ ಮಾಡಿರುವುದಾಗಿ ಗೊತ್ತಾಗಿದೆ. ತಕ್ಷಣ ಸಾಕ್ಷಿಯನ್ನು ನೋಡಲು ವೇದ ಕೂಡ ಹೋಗಿದ್ದಾಳೆ. ಬೇಡವೆಂದರೂ ನನ್ನ ವಿಚಾರ, ಅವಳು ಆತ್ಮಹತ್ಯೆಗೆ ಪ್ರಯತ್ನಿಸಬೇಕೆಂದು ನಾನು ಒಂದು ಕ್ಷಮೆ ಕೇಳಿದರೆ ಏನೂ ಆಗಲ್ಲ ಎಂದು ಹೊರಟಿದ್ದಾಳೆ. ವೇದಳಿಂದ ವಿಕ್ರಮನ ದೂರ ಮಾಡಿ ಮದುವೆಯಾಗಲು ಸಾಕ್ಷಿ ಹೊರಟಿದ್ದಾಳೆ. ಈ ಕಡೆ ವೇದಳನ್ನು ಫ್ರೆಂಡ್ಶಿಪ್ ಹೆಸರಲ್ಲಿ ಮೋಸ ಮಾಡಲು ಪ್ರೀತಮ್ ಹೊರಟಿದ್ದಾನೆ. ಈ ಕಡೆ ತನಕ ವೇದ ಹಾಗೂ ವಿಕ್ರಮ್ ಹೀಗೆ ನಗುತ್ತಾ ಖುಷಿಯಾಗಿರಲಿ, ಪ್ರಣಯ ಪಕ್ಷಿಗಳ ರೀತಿ ಹಾರಾಡಲಿ ಎಂಬುದಾಗಿದೆ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.